ನಮಸ್ಕಾರ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದಲ್ಲಿ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2026 ವಿಷಯ ಸಮಾಜ ವಿಜ್ಞಾನ, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಂ, 10ನೇ ತರಗತಿ, ವಿಷಯ ಸಂಕೇತ 85K, ಸಬ್ಜೆಕ್ಟ್ ಕೋಡ್ 85K, ದಿನಾಂಕ 2/2/2026ರಲ್ಲಿ ನಡೆದ ಸಮಾಜ ವಿಜ್ಞಾನದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ. ಗರಿಷ್ಠ ಅಂಕಗಳು 80. ಸಬ್ಜೆಕ್ಟ್ ಕೋಡ್ 85K. ಡೇಟ್ 2 ಫೆಬ್ರವರಿ 2026. ಟೈಮ್ 10 o'clock AM ಅಂದರೆ ಆಂಟಿ ಮೆರಿಡಿಯನ್ ಟು 1:15 PM ಪೋಸ್ಟ್ ಮೆರಿಡಿಯನ್. ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು. ಇವು ಜನರಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಮೊದಲನೆಯದು, ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಎರಡನೆಯದು, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಮೂರನೆಯದು, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕವನ್ನು ತೋರಿಸುತ್ತವೆ. ನಾಲ್ಕನೆಯದು, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅಂದರೆ ಇವು MCQ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಬೇಕಾಗ್ತದೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ. ವಿದ್ಯಾರ್ಥಿ ಮಿತ್ರರೇ, ಅಂಕಗಳು 8 × 1 = 8, 8 × 1 = 8. ಫಸ್ಟ್ ಒನ್, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ. ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ, 4 ಆಯ್ಕೆಗಳಿರ್ತವೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಆಯ್ಕೆಯ ಕ್ರಮಾಕ್ಷರವನ್ನು ಬರೀಬೇಕಾಗ್ತದೆ. ಆಯ್ಕೆ ಎ, ಮೌನ ಕಣಿವೆ ಆಂದೋಲನ. ಆಯ್ಕೆ ಬಿ, ಚಿಪ್ಕೋ ಚಳವಳಿ. ಆಯ್ಕೆ ಸಿ, ಅಪ್ಪಿಕೋ ಚಳವಳಿ. ಆಯ್ಕೆ ಡಿ, ನರ್ಮದಾ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಅಪ್ಪಿಕೋ ಚಳವಳಿ. ಎರಡನೆಯದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ. ಆಪ್ಷನ್ಸು: ಎ ಕಾರ್ನ್ವಾಲಿಸ್, ಬಿ ಎಡ್ಮಂಡ್ ಬರ್ಕ್, ಸಿ ಮೆಕಾಲೆ, ಡಿ ಕ್ಯಾನಿಂಗ್. ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಬಿ, ಎಡ್ಮಂಡ್ ಬರ್ಕ್. ಥರ್ಡ್ ಒನ್, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ್ದ ರಾಷ್ಟ್ರಗಳು. ಆಪ್ಷನ್ಸ್ಗಳು: ಎ ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ, ಬಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಜಪಾನ್, ಸಿ ಸೋವಿಯತ್ ರಷ್ಯಾ ಚೀನಾ, ಡಿ ಸೋವಿಯತ್ ರಷ್ಯಾ ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಸೋವಿಯತ್ ರಷ್ಯಾ ಅಮೆರಿಕ ಸಂಯುಕ್ತ ಸಂಸ್ಥಾನ. ಇಲ್ಲಿ ಟರ್ನ್ ಓವರ್ ಇದೆ, ನೀವು ಪುಟವನ್ನು ತಿರುಗಿಸಿ ನೋಡಬೇಕಾಗ್ತದೆ. ಕೊನೆ ಪ್ರಶ್ನೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆ ಆಶ್ರಯ ಸಂಸ್ಥೆ. ಆಯ್ಕೆ ಎ ಯುನೆಸ್ಕೋ, ಆಯ್ಕೆ ಬಿ ವಿಶ್ವ ಆರೋಗ್ಯ ಸಂಸ್ಥೆ, ಆಯ್ಕೆ ಸಿ ವಿಶ್ವ ವ್ಯಾಪಾರ ಸಂಘಟನೆ, ಆಯ್ಕೆ ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ವಿಶ್ವ ವ್ಯಾಪಾರ ಸಂಘಟನೆ. ಫಿಫ್ತ್ ಒನ್, ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ. ಆಪ್ಷನ್ಸ್: ಎ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ, ಬಿ ಅದು ಹೆಚ್ಚು ನದಿ ಕಣಿವೆಗಳಿಂದ ಕೂಡಿದೆ, ಸಿ ಅದು ಹೆಚ್ಚು ಸಸ್ಯೋದ್ಯಾನಗಳನ್ನು ಹೊಂದಿದೆ, ಡಿ ಅದು ಅತ್ಯಧಿಕ ಜನಸಂಖ್ಯೆಯ ನಗರವಾಗಿದೆ. ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಎ, ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಸಿಕ್ಸ್ತ್ ಒನ್, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಆಯ್ಕೆಗಳು: ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಮಹಾತ್ಮ ಗಾಂಧೀಜಿ, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಜವಾಹರ್ಲಾಲ್ ನೆಹರು. ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಬಿ, ಮಹಾತ್ಮ ಗಾಂಧೀಜಿ. ಸೆವೆಂತ್ ಒನ್, ಭಾರತದಲ್ಲಿ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ. ಆಪ್ಷನ್ಸ್: ಎ ಜಾತಿ ಪದ್ಧತಿ, ಆಪ್ಷನ್ ಬಿ ವರ್ಣಭೇದ ನೀತಿ, ಆಪ್ಷನ್ ಸಿ ಗುಲಾಮಗಿರಿ, ಆಪ್ಷನ್ ಡಿ ಉಳಿಗಮಾನ್ಯ ಪದ್ಧತಿ. ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಎ, ಜಾತಿ ಪದ್ಧತಿ. 8ನೇ ಪ್ರಶ್ನೆ, ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತದೆ. ಹಾಗಾದರೆ ಮಮತಾರವರು ಹೊಂದಿರುವ ಬ್ಯಾಂಕ್ ಖಾತೆಯ ವಿಧ. ಆಯ್ಕೆಗಳು: ಎ ನಿಶ್ಚಿತ ಠೇವಣಿ ಖಾತೆ, ಬಿ ಆವರ್ತ ಠೇವಣಿ ಖಾತೆ, ಆಯ್ಕೆ ಸಿ ಉಳಿತಾಯ ಖಾತೆ, ಆಯ್ಕೆ ಡಿ ಚಾಲ್ತಿ ಖಾತೆ. ಸರಿಯಾದ ಉತ್ತರ ಆಯ್ಕೆ ಡಿ, ಚಾಲ್ತಿ ಖಾತೆ. ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 8 ಪ್ರಶ್ನೆಗಳಿರ್ತವೆ, 1 ಅಂಕ. 8 × 1 = 8. 9ನೇ ಪ್ರಶ್ನೆ, ಅಲಗಲೆಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಉತ್ತರ: ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು. 10ನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಉತ್ತರ: ಮೊದಲನೆಯ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ. 11ನೇ ಪ್ರಶ್ನೆ, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು? ಉತ್ತರ:
ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. 12ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತುವನ್ನು ಹೆಸರಿಸಿ. ಉತ್ತರ ಚಳಿಗಾಲ. 13ನೇ ಪ್ರಶ್ನೆ, ಸಾರಿಗೆ ಎಂದರೇನು? ಉತ್ತರ ವಸ್ತುಗಳು, ಸೇವೆಗಳು, ಮಾಹಿತಿಯನ್ನು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು. ಇದಕ್ಕೆ ಸಾರಿಗೆ ಅಂತ ಕರೀತಾರೆ. 14ನೇ ಪ್ರಶ್ನೆ, ಭಾರತದ ಯೋಜನಾ ಆಯೋಗದ ಪ್ರಕಾರ ಕೊರತೆ ಹಣಕಾಸು ಎಂದರೇನು? 14ನೇ ಪ್ರಶ್ನೆಗೆ ಉತ್ತರ ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ. 15ನೇ ಪ್ರಶ್ನೆ, ಸುರೇಶನು ಶಾಲೆಗೆ ಹೋಗುವಾಗ ಅಪಘಾತಕ್ಕೀಡಾಗುತ್ತಾನೆ. ಆತನನ್ನು ನೋಡಲು ಜನ ಸೇರುತ್ತಾರೆ. ಇದು ಯಾವ ವಿಧದ ಸಮೂಹ ವರ್ತನೆಯಾಗಿದೆ? ಉತ್ತರ ಜನಮಂದೆ. 16ನೇ ಪ್ರಶ್ನೆ, ಉದ್ಯಮಿಗಳು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಹೇಗೆ ಸಹಾಯ ಮಾಡುತ್ತಾರೆ? 16ನೇ ಪ್ರಶ್ನೆಗೆ ಉತ್ತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸುತ್ತಾರೆ. ಥರ್ಡ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. 8 ಪ್ರಶ್ನೆಗಳಿರ್ತವೆ, 2 ಅಂಕಗಳು. = 16. 8 × 2 = 16. 17ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು? ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್, ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು. ಸೆಕೆಂಡ್ ಪಾಯಿಂಟ್, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು. ಥರ್ಡ್ ಪಾಯಿಂಟ್, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು. ಫೋರ್ತ್ ಪಾಯಿಂಟ್, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುವುದು. 17ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇರ್ತದೆ. ನೀವು 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಬರೆಯಬೇಕಾಗ್ತದೆ. ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು? ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್, ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು. ಸೆಕೆಂಡ್ ಪಾಯಿಂಟ್, ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕೆ ನೆರವು. ಥರ್ಡ್ ಪಾಯಿಂಟ್, ವಿಶ್ವ ವ್ಯಾಪಾರ ಮತ್ತು ವಿದೇಶ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯ. ಫೋರ್ತ್ ಪಾಯಿಂಟ್, ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯ. 8ನೇ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳೇನು? ಉತ್ತರ ಫಸ್ಟ್ ಪಾಯಿಂಟ್, ಕಡುಬಡತನ. ಸೆಕೆಂಡ್ ಪಾಯಿಂಟ್, ಕೌಟುಂಬಿಕ ಕಲಹ. ಥರ್ಡ್ ಪಾಯಿಂಟ್, ವಿಚ್ಛೇದನ. ಫೋರ್ತ್ ಪಾಯಿಂಟ್, ಕೌಟುಂಬಿಕ ಹಿಂಸೆ. ಫಿಫ್ತ್ ಪಾಯಿಂಟ್, ಪೋಷಕರ ಅತಿಯಾದ ನಿಯಂತ್ರಣ. ಸಿಕ್ಸ್ತ್ ಪಾಯಿಂಟ್, ಅನಕ್ಷರತೆ. ಸೆವೆಂತ್ ಪಾಯಿಂಟ್, ಮಕ್ಕಳ ಅಪಹರಣ. 18ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಅಥವಾ ಅಂತ ಇರ್ತದೆ. ದೊಂಬಿಗೆ ಕಾರಣಗಳಾವುವು? 18ನೇ ಪ್ರಶ್ನೆಯ ದೊಂಬಿಗೆ ಕಾರಣಗಳು, ಅದಕ್ಕೆ ಉತ್ತರ ಫಸ್ಟ್ ಪಾಯಿಂಟ್, ಪ್ರಚೋದಕ ಸನ್ನಿವೇಶ. ಸೆಕೆಂಡ್ ಪಾಯಿಂಟ್, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ. ಥರ್ಡ್ ಪಾಯಿಂಟ್, ಅನಾಗರಿಕ ನಡವಳಿಕೆ. ಫೋರ್ತ್ ಪಾಯಿಂಟ್, ಅಪರಾಧಿ ಗುಣ. ಫಿಫ್ತ್ ಪಾಯಿಂಟ್, ದೊಂಬಿಪರ ಮನೋಭಾವ. 19ನೇ ಪ್ರಶ್ನೆ, ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಅಥವಾ ಈ ರೀತಿ 19ನೇ ಪ್ರಶ್ನೆಯನ್ನು ಕೇಳಬಹುದು. ಭಾರತದ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನವನ್ನು ವಿಲೀನಗೊಳಿಸಿದ ಬಗ್ಗೆ ತಿಳಿಸಿ. ಉತ್ತರ ಫಸ್ಟ್ ಪಾಯಿಂಟ್, ಜುನಾಗಢದ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಬಯಸಿದನು. ಸೆಕೆಂಡ್ ಪಾಯಿಂಟ್, ಪ್ರಜೆಗಳು ನವಾಬನ ವಿರುದ್ಧ ಬೀದಿಗಿಳಿದರು. ಥರ್ಡ್ ಪಾಯಿಂಟ್, ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ಫೋರ್ತ್ ಪಾಯಿಂಟ್, ದಿವಾನರ ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಲಾಯಿತು. 20ನೇ ಪ್ರಶ್ನೆ, ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಎಂದು ಕಡ್ಡಾಯವಾಗಿದೆ ಏಕೆ? ಉತ್ತರ ಫಸ್ಟ್ ಪಾಯಿಂಟ್, ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಸೆಕೆಂಡ್ ಪಾಯಿಂಟ್, ಮಳೆಗಾಲದ ಅವಧಿ ಕಡಿಮೆ. ಥರ್ಡ್ ಪಾಯಿಂಟ್, ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘ ಮಳೆ ರಹಿತ ಪ್ರದೇಶಗಳಾಗಿವೆ. ಫೋರ್ತ್ ಪಾಯಿಂಟ್, ಜಲಕ್ಷಾಮ ಪರಿಹಾರಕ್ಕೆ ಸೂಕ್ತ. 21ನೇ ಪ್ರಶ್ನೆ, ಹತ್ತಿಯು ಭಾರತದ ಅತ್ಯಂತ ಪ್ರಮುಖ ನಾರು ಬೆಳೆಯಾಗಿದೆ ಏಕೆ? 21ನೇ ಪ್ರಶ್ನೆಗೆ ಉತ್ತರ ಫಸ್ಟ್ ಪಾಯಿಂಟ್, ಹತ್ತಿ ಗಿರಣಿಗಳಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ. ಸೆಕೆಂಡ್ ಪಾಯಿಂಟ್, ವಿದೇಶಿ ವಿನಿಮಯ ಗಳಿಕೆ. ಥರ್ಡ್ ಪಾಯಿಂಟ್, ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನ. 22ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳನ್ನು ಹೆಸರಿಸಿ. ಉತ್ತರ ಸತಾರಾ, ಝಾನ್ಸಿ, ಜೈಪುರ, ಉದಯಪುರ, ಸಂಬಲ್ಪುರ. 23ನೇ ಪ್ರಶ್ನೆ, ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಉತ್ತರ ಫಸ್ಟ್ ಪಾಯಿಂಟ್, ಪರಿಸರ ಸ್ನೇಹಿ ತಂತ್ರಜ್ಞಾನದ ಬಳಕೆ. ಸೆಕೆಂಡ್ ಪಾಯಿಂಟ್, ಸಾವಯವ ಕೃಷಿ. ಥರ್ಡ್ ಪಾಯಿಂಟ್, ಶೂನ್ಯ ಬಂಡವಾಳ ಕೃಷಿ. ಫೋರ್ತ್ ಪಾಯಿಂಟ್, ಸುಸ್ಥಿರ ಕೃಷಿ ವಿಧಾನ. 24ನೇ ಪ್ರಶ್ನೆ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲು ಕಾರಣವೇನು? 24ನೇ ಪ್ರಶ್ನೆಗೆ ಉತ್ತರ ಫಸ್ಟ್ ಪಾಯಿಂಟ್, ಜಾನ್ ಎಫ್ ಕೆನಡಿಯವರು ತನ್ನ ಪ್ರಜೆಗಳಿಗೆ ಗ್ರಾಹಕ ಹಕ್ಕುಗಳನ್ನು ನೀಡಿದರು. ಸೆಕೆಂಡ್ ಪಾಯಿಂಟ್, ಮಾಹಿತಿ. ಥರ್ಡ್ ಪಾಯಿಂಟ್, ನಿವೇದನೆ. ಫೋರ್ತ್ ಪಾಯಿಂಟ್, ಪರಿಹಾರ. ಫಿಫ್ತ್ ಪಾಯಿಂಟ್, ಆಯ್ಕೆ ಹಕ್ಕು. ಫೋರ್ತ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿದ್ರೆ ಪಾಯಿಂಟ್ಸ್ ಅಂತ. ಅಂಶ ಅಂದರೆ 6 ಸೆಂಟೆನ್ಸ್ ಅಥವಾ 6 ಪಾಯಿಂಟ್ಸ್ ಬರೆಯಬೇಕಾಗ್ತದೆ. ನೀವು ಈ ಫೋರ್ತ್ ಮೇನ್ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗ್ತದೆ. 9 ಪ್ರಶ್ನೆಗಳಿರ್ತವೆ, 3 ಅಂಕಗಳು, 27 ಅಂಕಗಳಿರ್ತವೆ. 9 × 3 = 27. 25ನೇ ಪ್ರಶ್ನೆ, ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಇದೆ. ನಾವು ಮೊದಲಿಗೆ 25ನೇ ಪ್ರಶ್ನೆ, ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ತಿಳಿದುಕೊಳ್ಳೋಣ. 25ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ, ಗಮನಿಸಿ ಮಕ್ಕಳೇ. ಫಸ್ಟ್ ಪಾಯಿಂಟ್, ವಯನಾಡಿನ ರಾಜ ಮಾರ್ತಾಂಡವರ್ಮನು 50,000 ಸೈನಿಕರ ಸೈನ್ಯವನ್ನು ಕಟ್ಟಿದನು.
ಸೆಕೆಂಡ್ ಪಾಯಿಂಟ್, ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು. ಥರ್ಡ್ ಪಾಯಿಂಟ್, ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು. ಫೋರ್ತ್ ಪಾಯಿಂಟ್, ಸುತ್ತಮುತ್ತಲಿನ ಪಾಳೆಯಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು. ಫಿಫ್ತ್ ಪಾಯಿಂಟ್, 1741ರಲ್ಲಿ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡವರ್ಮನು ಸೋಲಿಸಿದನು. ಸಿಕ್ಸ್ತ್ ಪಾಯಿಂಟ್, ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದನು. ಸೆವೆಂತ್ ಪಾಯಿಂಟ್, ಅಲ್ಲದೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾದನು. ಏಯ್ತ್ ಪಾಯಿಂಟ್, ಅಂತಿಮವಾಗಿ 1753ರಲ್ಲಿ ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. 25ನೇ ಪ್ರಶ್ನೆಯಲ್ಲಿ ಅಥವಾ ಅಂತ ಇದೆ ನೋಡಿ, ಇನ್ನೊಂದು ಪ್ರಶ್ನೆ. ಇದಕ್ಕೂ ಸಹ ನೀವು ಉತ್ತರಿಸಬಹುದು, ಆದರೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ, ಅಂದರೆ ನಿಯಮ, ರೂಲ್ಸ್ಗಳನ್ನ ವಿವರಿಸಿ ಅಂತ ಇದರ ಅರ್ಥ. ಉತ್ತರ, ಫಸ್ಟ್ ಪಾಯಿಂಟ್, ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ಥರ್ಡ್ ಪಾಯಿಂಟ್, ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಫೋರ್ತ್ ಪಾಯಿಂಟ್, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಫಿಫ್ತ್ ಪಾಯಿಂಟ್, ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಸಿಕ್ಸ್ತ್ ಪಾಯಿಂಟ್, ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. 26ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಗರ್ಸಿತ ಮರಗಳನ್ನು ತೆಗೆಯುವುದು. ಸೆಕೆಂಡ್ ಪಾಯಿಂಟ್, ಮರಗಳಿಗೆ ತಗಲುವ ರೋಗವನ್ನು ನಿಯಂತ್ರಿಸುವುದು. ಥರ್ಡ್ ಪಾಯಿಂಟ್, ಸಸಿಗಳನ್ನು ನೆಡುವುದು. ಫೋರ್ತ್ ಪಾಯಿಂಟ್, ಬೀಜಗಳನ್ನು ಹರಡುವುದು. ಫಿಫ್ತ್ ಪಾಯಿಂಟ್, ಪ್ರಾಣಿಗಳನ್ನು ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು. ಸಿಕ್ಸ್ತ್ ಪಾಯಿಂಟ್, ಮರ ಕಡಿಯುವುದನ್ನು ನಿಯಂತ್ರಿಸುವುದು. ಸೆವೆಂತ್ ಪಾಯಿಂಟ್, ಕಾಡ್ಗಿಚ್ಚನ್ನು ತಡೆಯುವುದು. 26ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಥವಾ ಅಂತ ಇದೆ, ಗಮನಿಸಿ. ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ, ಏಕೆ? ಉತ್ತರ, ಫಸ್ಟ್ ಪಾಯಿಂಟ್, ನೈಜ ಮಾಹಿತಿ. ಸೆಕೆಂಡ್ ಪಾಯಿಂಟ್, ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ. ಥರ್ಡ್ ಪಾಯಿಂಟ್, ನೈಸರ್ಗಿಕ ಮಾಹಿತಿ ಪಡೆಯಲು ಸಹಕಾರಿ. ಫೋರ್ತ್ ಪಾಯಿಂಟ್, ನೈಸರ್ಗಿಕ ವಿಕೋಪ ಪ್ರದೇಶಗಳ ಅಧ್ಯಯನಕ್ಕೆ ಸಹಕಾರಿ. ಫಿಫ್ತ್ ಪಾಯಿಂಟ್, ವಸ್ತುಗಳನ್ನು ನೇರ ಸಂಪರ್ಕ ಹೊಂದದೆ ಮಾಹಿತಿ ಸಂಗ್ರಹ. ಸಿಕ್ಸ್ತ್ ಪಾಯಿಂಟ್, ಬಾಹ್ಯ ಮತ್ತು ಉಪಗ್ರಹ ಛಾಯಾಚಿತ್ರ ತೆಗೆದುಕೊಳ್ಳಬಹುದು. 27ನೇ ಪ್ರಶ್ನೆಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಥವಾ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಇದೆ. ಮೊದಲಿಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ, ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ, ಫಸ್ಟ್ ಪಾಯಿಂಟ್, ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನರು ಪಾಲ್ಗೊಳ್ಳುವಿಕೆ. ಸೆಕೆಂಡ್ ಪಾಯಿಂಟ್, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ. ಥರ್ಡ್ ಪಾಯಿಂಟ್, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ವಿಸ್ತರಣೆ. ಫೋರ್ತ್ ಪಾಯಿಂಟ್, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. ಫಿಫ್ತ್ ಪಾಯಿಂಟ್, ಆಹಾರ ಸಂರಕ್ಷಣಾ ಘಟಕಗಳ ಸ್ಥಾಪನೆ. ಸಿಕ್ಸ್ತ್ ಪಾಯಿಂಟ್, ಆಶ್ರಯ ಯೋಜನೆ, ಮನೆಗಳ ನಿರ್ಮಾಣ. ಸೆವೆಂತ್ ಪಾಯಿಂಟ್, ಸುವರ್ಣ ಗ್ರಾಮೋದಯ ಯೋಜನೆ. ಏಯ್ತ್ ಪಾಯಿಂಟ್, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ. ನೈನ್ ಪಾಯಿಂಟ್, ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. ಇಲ್ಲಿ ಅಥವಾ ಅಂತ ಇದೆ ನೋಡಿ. 27ನೇ ಪ್ರಶ್ನೆಯಲ್ಲಿ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಈ ರೀತಿ ನೀವು ಕೋಷ್ಟಕವನ್ನು ಮಾಡ್ಕೋಬೇಕಾಗ್ತದೆ. ಉತ್ತರವನ್ನು ಗಮನಿಸೋಣ. ವೈಯಕ್ತಿಕ ಹಣಕಾಸು, ಫಸ್ಟ್ ಪಾಯಿಂಟ್, ಇದು ಕುಟುಂಬದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ. ಸಾರ್ವಜನಿಕ ಹಣಕಾಸು, ಫಸ್ಟ್ ಪಾಯಿಂಟ್, ಇದು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ವೈಯಕ್ತಿಕ ಹಣಕಾಸು, ಸೆಕೆಂಡ್ ಪಾಯಿಂಟ್, ಇಲ್ಲಿ ಆದಾಯವನ್ನು ಅಂದಾಜು ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ. ಸಾರ್ವಜನಿಕ ಹಣಕಾಸು, ಸೆಕೆಂಡ್ ಪಾಯಿಂಟ್, ಇಲ್ಲಿ ಸರ್ಕಾರವು ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತದೆ. ವೈಯಕ್ತಿಕ ಹಣಕಾಸು, ಥರ್ಡ್ ಪಾಯಿಂಟ್, ಇಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ಸಾರ್ವಜನಿಕ ಹಣಕಾಸು, ಥರ್ಡ್ ಪಾಯಿಂಟ್, ಹಣಕಾಸನ್ನು ಶಾಸನ ಸಭೆಗಳಲ್ಲಿ ಚರ್ಚಿಸಿ ನಂತರ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡಲಾಗುತ್ತದೆ. ವೈಯಕ್ತಿಕ ಹಣಕಾಸು, ಫೋರ್ತ್ ಪಾಯಿಂಟ್, ಇಲ್ಲಿ ಕುಟುಂಬ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿಗೆ ಪೂರಕವಾಗಿರುತ್ತದೆ. ಸಾರ್ವಜನಿಕ ಹಣಕಾಸು, ಫೋರ್ತ್ ಪಾಯಿಂಟ್, ಇಲ್ಲಿ ಉಳಿತಾಯ ಮಾಡಿದರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪ್ರಗತಿಗೆ ಕುಂಠಿತಗೊಳಿಸುತ್ತದೆ. 28ನೇ ಪ್ರಶ್ನೆ, ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳಾವು ಅಥವಾ ಯಶಸ್ವಿ ಉದ್ಯಮಿ ಲಕ್ಷಣಗಳಾವು? 2 ಪ್ರಶ್ನೆಗಳಿದ್ದಾವೆ. ನಾವು ಮೊದಲಿಗೆ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾವು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 28ನೇ ಪ್ರಶ್ನೆ, ಒಂದು ಅಂತ ಇದೆ ನೋಡಿ. 2 ಪ್ರಶ್ನೆಗಳಿರೋದ್ರಿಂದ ಒಂದು ಅಂತ ಇದೆ. ಉತ್ತರ, ಫಸ್ಟ್ ಪಾಯಿಂಟ್, ಹಣದ ಭದ್ರತೆ ಕಾಪಾಡುತ್ತದೆ. ಸೆಕೆಂಡ್ ಪಾಯಿಂಟ್, ಹಣದ ವಹಿವಾಟು. ಥರ್ಡ್ ಪಾಯಿಂಟ್, ಠೇವಣಿ ಅಂಗೀಕಾರ. ಫೋರ್ತ್ ಪಾಯಿಂಟ್, ಸಾಲ ಕೊಡುವುದು. ಫಿಫ್ತ್ ಪಾಯಿಂಟ್, ಹಣದ ಪಾವತಿ ಮತ್ತು ಭದ್ರತಾ ಕಪಾಟು ಸೌಲಭ್ಯ. ಸಿಕ್ಸ್ತ್ ಪಾಯಿಂಟ್, ಲಾಭ ಮತ್ತು ಸೇವಾ ಮನೋಭಾವನೆ. ಸೆವೆಂತ್ ಪಾಯಿಂಟ್, ಭರವಸೆ ಸೇವೆಗಳು. 28ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಥವಾ ಅಂತ ಇದೆಯಲ್ಲ, ಅದರಿಂದ ನೀವು ಯಾವುದಾದ್ರೂ ಒಂದನ್ನು ಬರೀರಿ. ಉದ್ಯಮಶೀಲತೆ ಗುಣಲಕ್ಷಣಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಸೃಜನಾತ್ಮಕ. ಸೆಕೆಂಡ್ ಪಾಯಿಂಟ್, ಕ್ರಿಯಾತ್ಮಕ. ಥರ್ಡ್ ಪಾಯಿಂಟ್, ನಾಯಕತ್ವ. ಫೋರ್ತ್ ಪಾಯಿಂಟ್, ಗುಂಪು ಕಟ್ಟುವುದು. ಪಾಯಿಂಟ್, ಸಮಸ್ಯೆಗೆ ಪರಿಹಾರ. ಸಿಕ್ಸ್ತ್ ಪಾಯಿಂಟ್, ವಚನಬದ್ಧತೆ. ಸೆವೆಂತ್ ಪಾಯಿಂಟ್, ಗುರಿ ಮುಟ್ಟುವಿಕೆ. 29ನೇ ಪ್ರಶ್ನೆ, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವು ಅವಿಸ್ಮರಣೀಯವಾದದ್ದು, ಸಮರ್ಥಿಸಿ. ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ, ಫಸ್ಟ್ ಪಾಯಿಂಟ್, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವುದು. ಸೆಕೆಂಡ್ ಪಾಯಿಂಟ್, ವಿಗ್ರಹ ಆರಾಧನೆ. ಥರ್ಡ್ ಪಾಯಿಂಟ್, ಜಾತಿ ಪದ್ಧತಿಯನ್ನು ಖಂಡಿಸುವುದು. ಫೋರ್ತ್ ಪಾಯಿಂಟ್, ವೇದಗಳಿಗೆ ಹಿಂತಿರುಗಿ ಘೋಷಣೆ. ಫಿಫ್ತ್ ಪಾಯಿಂಟ್, ಮೂರ್ತಿ ಪೂಜೆ ವಿರೋಧಿಸುವುದು. ಸಿಕ್ಸ್ತ್ ಪಾಯಿಂಟ್, ಸ್ವದೇಶಿ ವಸ್ತುಗಳ ಬಳಕೆ. ಸೆವೆಂತ್ ಪಾಯಿಂಟ್, ಕರೆ ಶುದ್ಧಿ ಚಳುವಳಿಗೆ ಪ್ರಾರಂಭ. ಭಾರತೀಯರಿಗೆ ಭಾರತ ಎಂಬ ಕರೆ. 10ನೇ ಪ್ರಶ್ನೆ,
ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳವು? ಉತ್ತರ ಫಸ್ಟ್ ಪಾಯಿಂಟ್ ವಸಾಹತುಶಾಹಿತ್ವ ನೀತಿಗೆ ವಿರೋಧ. ಸೆಕೆಂಡ್ ಪಾಯಿಂಟ್ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ. ಥರ್ಡ್ ಪಾಯಿಂಟ್ ವರ್ಣಭೇದ ನೀತಿಗೆ ವಿರೋಧ. ಫೋರ್ತ್ ಪಾಯಿಂಟ್ ಅಲಿಪ್ತ ನೀತಿ. ಫಿಫ್ತ್ ಪಾಯಿಂಟ್ ನಿಶಸ್ತ್ರೀಕರಣಕ್ಕೆ ಬೆಂಬಲ. ಸಿಕ್ಸ್ತ್ ಪಾಯಿಂಟ್ ವಿಶ್ವಶಾಂತಿಗೆ ಬೆಂಬಲ. ಸೆವೆಂತ್ ಪಾಯಿಂಟ್ ಆಫ್ರಿಕಾ ಮತ್ತು ಏಷ್ಯಾದ ಅಭಿವೃದ್ಧಿಗೆ ಆದ್ಯತೆ. ಮತ್ತೊಂದನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಉತ್ತರವನ್ನು ಗಮನಿಸೋಣ. ಈ ರೀತಿ ಕ್ವಶನ್ ಸಹ ಕೇಳಬಹುದು. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಂತಲೂ ಸಹ ಕೇಳಬಹುದು. ಮೊದಲಿಗೆ ಸಂಘಟಿತ ಕೆಲಸಗಾರರು. ಫಸ್ಟ್ ಪಾಯಿಂಟ್ ನಿಗದಿತ ವೇತನ ಭತ್ಯೆ. ಸೆಕೆಂಡ್ ಪಾಯಿಂಟ್ ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ. ಥರ್ಡ್ ಪಾಯಿಂಟ್ ವೈದ್ಯಕೀಯ ಸೌಲಭ್ಯಗಳಿವೆ. ಫೋರ್ತ್ ಪಾಯಿಂಟ್ ಕೆಲಸದ ಭದ್ರತೆ ಇರುತ್ತದೆ. ಅಸಂಘಟಿತ ಕೆಲಸಗಾರರು. ಫಸ್ಟ್ ಪಾಯಿಂಟ್ ನಿಗದಿತ ವೇತನ ಭತ್ಯೆ. ಸೆಕೆಂಡ್ ಪಾಯಿಂಟ್ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯಗಳಿಲ್ಲ. ಥರ್ಡ್ ಪಾಯಿಂಟ್ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ಫೋರ್ತ್ ಪಾಯಿಂಟ್ ಕೆಲಸದ ಭದ್ರತೆ ಇರುವುದಿಲ್ಲ. ಈ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿರುವಂತಹ ಸಮನಾದ ಅಂಶ ಅಂದರೆ ನಿಗದಿತ ವೇತನ ಭತ್ಯೆ. ನಿಗದಿತ ವೇತನ ಭತ್ಯೆ ಇದೆ ನೋಡಿ. 32ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ಇಲ್ಲಿ ಈ ರೀತಿ ಕ್ವಶನ್ ಸಹ ಇರಬಹುದು. 1857ರ ದಂಗೆಯ ವಿಫಲತೆಗೆ ಕಾರಣಗಳು ಏನು ತಿಳಿಸಿರಿ ಅಥವಾ ಬರೆಯಿರಿ ಅಂತಲೂ ಸಹ ಇರಬಹುದು. ಉತ್ತರ ಫಸ್ಟ್ ಪಾಯಿಂಟ್ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಸೆಕೆಂಡ್ ಪಾಯಿಂಟ್ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ಥರ್ಡ್ ಪಾಯಿಂಟ್ ಯೋಜಿತ ಹೋರಾಟವಾಗಿರಲಿಲ್ಲ. ಫೋರ್ತ್ ಪಾಯಿಂಟ್ ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ. ಫಿಫ್ತ್ ಪಾಯಿಂಟ್ ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ಸಿಕ್ಸ್ತ್ ಪಾಯಿಂಟ್ ಸಂಘಟನೆಯ ಕೊರತೆ. ಸೆವೆಂತ್ ಪಾಯಿಂಟ್ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ. ಏತ್ ಪಾಯಿಂಟ್ ನಿಶ್ಚಿತ ಗುರಿ ಇರಲಿಲ್ಲ. 9 ಪಾಯಿಂಟ್ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. 33ನೇ ಪ್ರಶ್ನೆ, ಪ್ರವಾಹಗಳು ಉಂಟಾಗಲು ಕಾರಣಗಳೇನು? 33ನೇ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಫಸ್ಟ್ ಪಾಯಿಂಟ್ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಅತ್ಯಧಿಕ ಮಳೆ, ಹಿಮ ಕರಗುವಿಕೆ. ಸೆಕೆಂಡ್ ಪಾಯಿಂಟ್ ಆವರ್ತ ಮಾರುತ, ಮೇಘಸ್ಫೋಟ. ಥರ್ಡ್ ಪಾಯಿಂಟ್ ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ. ಫೋರ್ತ್ ಪಾಯಿಂಟ್ ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ. ಫಿಫ್ತ್ ಪಾಯಿಂಟ್ ಮಾನವ ಕೃತ್ಯಗಳು ಅಂದರೆ ಅರಣ್ಯ ನಾಶ, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ವ್ಯವಸ್ಥೆ. ಸಿಕ್ಸ್ತ್ ಪಾಯಿಂಟ್ ಒಡ್ಡು ಮತ್ತು ಅಣೆಕಟ್ಟುಗಳು ಒಡೆದು ಹೋಗುವುದರಿಂದ. ಸೆವೆಂತ್ ಪಾಯಿಂಟ್ ಶೀಘ್ರಗತಿಯ ನಗರೀಕರಣ. ಫಿಫ್ತ್ ಮೇನ್ ಬರೋಣ ಮಕ್ಕಳ. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ನೀವು ಸೆಂಟೆನ್ಸ್ ಅಲ್ಲಾರ ಬರೀರಿ ಅಥವಾ ಪಾಯಿಂಟ್ಸ್ ಅಲ್ಲಾದರೂ ಬರೀರಿ. ಒಟ್ಟು 8 ಇರಬೇಕು. ಮಾರ್ಕ್ಸ್ಗಳು 4 × 4 = 16. 34th ಕ್ವಶನ್, ಮೈಸೂರು ಸಂಸ್ಥಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ್ ರವರ ಕೊಡುಗೆಗಳನ್ನು ವಿವರಿಸಿ ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂತ ಇರ್ತದೆ. ನೀವು ಈ 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಉತ್ತರವನ್ನು ಬರೀಬೇಕಾಗ್ತದೆ. ಮೊದಲಿಗೆ ಮೈಸೂರು ಸಂಸ್ಥಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ್ ರವರ ಕೊಡುಗೆಗಳನ್ನು ವಿವರಿಸಿ. ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋಣ. 34ನೇ ಪ್ರಶ್ನೆಗೆ ಈ ರೀತಿ ಪ್ರಶ್ನೆಯೂ ಸಹ ಬರಬಹುದು. 10ನೇ ಚಾಮರಾಜೇಂದ್ರ ಒಡೆಯರ ಕಾಲದ ಸುಧಾರಣೆಗಳು ಯಾವುವು ಅಂತಲೂ ಸಹ ಕೇಳಬಹುದು. ಉತ್ತರ ಫಸ್ಟ್ ಪಾಯಿಂಟ್ ಒಳ್ಳೆಯ ಆಡಳಿತಗಾರರು, ಉದಾರ ಮನೋಭಾವದವರು. ಸೆಕೆಂಡ್ ಪಾಯಿಂಟ್ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಪ್ರಾರಂಭಿಸಿದರು. ಥರ್ಡ್ ಪಾಯಿಂಟ್ 1881 ಕೋಲಾರ ಚಿನ್ನದ ಗಣಿ ಪ್ರಾರಂಭ. ಫೋರ್ತ್ ಪಾಯಿಂಟ್ 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭ. ಫಿಫ್ತ್ ಪಾಯಿಂಟ್ ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಸಿಕ್ಸ್ತ್ ಪಾಯಿಂಟ್ ಹೊಸ ರೈಲು ಮಾರ್ಗಗಳನ್ನು ರಚಿಸಿದರು. ಸೆವೆಂತ್ ಪಾಯಿಂಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದರು. ಏತ್ ಪಾಯಿಂಟ್ ಹೆಣ್ಣು ಮಕ್ಕಳಿಗಾಗಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿದರು. 9th ಪಾಯಿಂಟ್ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು. 10th ಪಾಯಿಂಟ್ ಅನೇಕ ವಿದ್ವಾಂಸರುಗಳಿಗೆ ಆಶ್ರಯ ನೀಡಿದ್ದರು. ಅಥವಾ 34ನೇ ಪ್ರಶ್ನೆಯಲ್ಲಿ ಇನ್ನೊಂದು ಇದೆ ಗಮನಿಸಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ. ಉತ್ತರ ಫಸ್ಟ್ ಪಾಯಿಂಟ್ 1793ರಲ್ಲಿ ಈ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸನು ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಗೆ ತಂದನು. ಸೆಕೆಂಡ್ ಪಾಯಿಂಟ್ ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು. ಥರ್ಡ್ ಪಾಯಿಂಟ್ ನಿಗದಿತ ಸಮಯದೊಳಗೆ ಕಂದಾಯ ಸಲ್ಲಿಸದಿದ್ದರೆ ಸರ್ಕಾರ ಜಮೀನ್ದಾರರ ಭೂಮಾಲೀಕತ್ವವನ್ನು ಹಿಂಪಡೆಯುತ್ತಿತ್ತು. ಫೋರ್ತ್ ಪಾಯಿಂಟ್ ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರನ್ನು ಶೋಷಿಸುತ್ತಿದ್ದರು. ಫಿಫ್ತ್ ಪಾಯಿಂಟ್ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಇದ್ದರೂ ಜಮೀನ್ದಾರರು ಕಂದಾಯ ವಸೂಲಿ ಮಾಡುತ್ತಿದ್ದರು. ಸಿಕ್ಸ್ತ್ ಪಾಯಿಂಟ್ ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೆಯೇ ವಿನಃ ರೈತರಿಗಾಗಲಿಲ್ಲ. ಸೆವೆಂತ್ ಪಾಯಿಂಟ್ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ. ಏತ್ ಪಾಯಿಂಟ್ ಪರಿಣಾಮವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಬಹುಮುಖಿ ಶೋಷಣೆಗೆ ಒಳಗಾದರು. 35ನೇ ಪ್ರಶ್ನೆ, ಇದರಲ್ಲೂ 2 ಪ್ರಶ್ನೆಗಳಿದ್ದಾವೆ ಗಮನಿಸಿ. ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಅಥವಾ ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯು ಅನೇಕ ಬದಲಾವಣೆಗಳಿಗೆ ಕಾರಣವಾಗಿದೆ ಹೇಗೆ? 2 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಒಂದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ. ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ ಮರುಭೂಮಿ ಮಣ್ಣು. ಫಸ್ಟ್ ಪಾಯಿಂಟ್ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತದೆ. ಸೆಕೆಂಡ್ ಪಾಯಿಂಟ್ ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ. ಥರ್ಡ್ ಪಾಯಿಂಟ್ ನೀರು ಇಲ್ಲದೆ ಬೇಗ ಬಸಿಯುತ್ತದೆ. ಫೋರ್ತ್ ಪಾಯಿಂಟ್ ರಾಜಸ್ಥಾನದ ಥಾರ್ ಮರುಭೂಮಿ. ಫಿಫ್ತ್ ಪಾಯಿಂಟ್ ಸಜ್ಜೆ ಖರ್ಜೂರ ಪ್ರಮುಖ ಬೆಳೆಯಾಗಿದೆ. ಭಾರತದಲ್ಲಿ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಹೇಗಿರುತ್ತದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ನದಿಗಳ ಸಂಚಯನ ಮಣ್ಣಿನಿಂದ ನಿರ್ಮಾಣಗೊಂಡಿದೆ.
ಸೆಕೆಂಡ್ ಪಾಯಿಂಟ್ ಅಧಿಕ ವಿಸ್ತಾರವಾಗಿ ಹರಡಿದೆ. ಥರ್ಡ್ ಪಾಯಿಂಟ್ ಉತ್ತರದ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಫೋರ್ತ್ ಪಾಯಿಂಟ್ ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಪ್ರಮುಖ ಬೆಳೆ. 35ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯು ಅನೇಕ ಬದಲಾವಣೆಗಳಿಗೆ ಕಾರಣವಾಗಿದೆ, ಹೇಗೆ? ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ ಫಸ್ಟ್ ಪಾಯಿಂಟ್ ಟೆಲಿಫೋನ್, ಅಂತರ್ಜಾಲ, ರಕ್ಷಣಾ ಇಲಾಖೆಯಲ್ಲಿ ಬಳಕೆ. ಸೆಕೆಂಡ್ ಪಾಯಿಂಟ್ ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆ ಬಳಕೆ. ಥರ್ಡ್ ಪಾಯಿಂಟ್ ಪಾರದರ್ಶಕ ಆಡಳಿತ, ಉದಾಹರಣೆಗೆ ಕರ್ನಾಟಕದಲ್ಲಿ ನೆಮ್ಮದಿ ಸಕಾಲ. ಫೋರ್ತ್ ಪಾಯಿಂಟ್ ಜಾಗತಿಕ ಆರ್ಥಿಕ ವ್ಯವಸ್ಥೆ ಸುಧಾರಣೆ. ಫಿಫ್ತ್ ಪಾಯಿಂಟ್ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸುಧಾರಣೆ. ಸಿಕ್ಸ್ತ್ ಪಾಯಿಂಟ್ ಕೃತಕ ಬುದ್ಧಿಮತ್ತೆಗಳಲ್ಲಿ ಬಳಕೆ. ಅಂದರೆ ಕೃತಕ ಬುದ್ಧಿಮತ್ತೆ ಅಂದರೆ AI ಅಂತೀವಲ್ಲ ಅದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಲ್ಲ ಅದು. ಸೆವೆಂತ್ ಪಾಯಿಂಟ್ ಯುದ್ಧ ಸಾಮಗ್ರಿ, ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ಬಳಕೆ. 36ನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ಉತ್ತರ ಫಸ್ಟ್ ಪಾಯಿಂಟ್ WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಪ್ರಮುಖರಾದವರು. ಸೆಕೆಂಡ್ ಪಾಯಿಂಟ್ ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಥರ್ಡ್ ಪಾಯಿಂಟ್ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದರು. ಫೋರ್ತ್ ಪಾಯಿಂಟ್ ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರಲು ಪ್ರಯತ್ನಿಸಿದರು. ಮಂದಗಾಮಿಗಳ ಬೇಡಿಕೆಗಳು. ಫಸ್ಟ್ ಪಾಯಿಂಟ್ ದೇಶದ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವುದು. ಸೆಕೆಂಡ್ ಪಾಯಿಂಟ್ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು. ಥರ್ಡ್ ಪಾಯಿಂಟ್ ಉತ್ತಮ ಶಿಕ್ಷಣವನ್ನು ಕೊಡುವುದು. ಫೋರ್ತ್ ಪಾಯಿಂಟ್ ಬಡತನದ ಬಗ್ಗೆ ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವುದು. 37ನೇ ಪ್ರಶ್ನೆ ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ, ಹೇಗೆ? 37ನೇ ಪ್ರಶ್ನೆಗೆ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ. ಉತ್ತರ ಫಸ್ಟ್ ಪಾಯಿಂಟ್ ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿಸುತ್ತದೆ. ಸೆಕೆಂಡ್ ಪಾಯಿಂಟ್ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗುತ್ತದೆ. ಥರ್ಡ್ ಪಾಯಿಂಟ್ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಫೋರ್ತ್ ಪಾಯಿಂಟ್ ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಉಂಟು ಮಾಡುತ್ತದೆ. ಫಿಫ್ತ್ ಪಾಯಿಂಟ್ ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗುತ್ತದೆ. ಸಿಕ್ಸ್ ಪಾಯಿಂಟ್ ರಾಜಕೀಯ ಪೈಪೋಟಿಯನ್ನು ಉಂಟು ಮಾಡುತ್ತದೆ. ಸೆವೆಂತ್ ಪಾಯಿಂಟ್ ಸಾಮಾಜಿಕ ನೆಮ್ಮದಿಯು ನಾಶವಾಗುತ್ತದೆ. ಏತ್ ಪಾಯಿಂಟ್ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆಯಾಗುತ್ತದೆ. ನೈನ್ತ್ ಪಾಯಿಂಟ್ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗುತ್ತದೆ. 10th ಪಾಯಿಂಟ್ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳಿಗೆ ಹಾನಿಯಾಗುತ್ತದೆ. ಮಕ್ಕಳೇ, ಕೊನೆಯ ಮೇನ್, ಲಾಸ್ಟ್ ಮೇನ್, 6th ಮೇನ್, 38ನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸಿ. ಅಂಕಗಳು 5 ಗುರುತಿಸಬೇಕು, 1 ಅಂಕ. 5 × 1 = 5, 5 × 1 = 5. ಇಲ್ಲಿ A ಇಂದ J ತನಕ ಇದೆ, ಗಮನಿಸಿ. 1 2 3 4 5 6 7 8 9 10 ಇದೆ. ನೀವು 5 ಬರಿಬೇಕು. ಭಾರತದ ಭೂಪಟವನ್ನು ನಿಮಗೆ ಕೊಟ್ಟಿರ್ತಾರೆ. ಮೊದಲಿಗೆ A 82°.30 ಪೂರ್ವ ರೇಖಾಂಶ, B ಇಂದಿರಾ ಪಾಯಿಂಟ್, C ಬಾಂಬೆ ಹೈ, D ಕೋಲ್ಕತ್ತಾ, E ಸೇಲಂ, F ಲಾತೂರ್, G ಬಾಕ್ರಾನಂಗಲ್ ಅಣೆಕಟ್ಟು, H ಮಲಬಾರ್ ತೀರ, I ಮಾಜಿನ್ ರಾಮ್, J ನರೋರಾ. ಈಗ ಉತ್ತರವನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ನೀವು ಈ ರೀತಿ ಬರಿಬೇಕಾಗ್ತದೆ. ವಿದ್ಯಾರ್ಥಿ ನೋಂದಣಿ ಸಂಖ್ಯೆ ಅಂದರೆ ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ನ, ನಿಮಗೆ ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ, ಹಾಲ್ ಟಿಕೆಟ್ ನಂಬರ್ನ ನೀವು ರಿಜಿಸ್ಟರ್ ನಂಬರ್ನ ಬರಿಬೇಕು. ಇಲ್ಲಿ ಪಂಚ್ ಇಯರ್ ಅಂತ ಇದೆ. ಇಲ್ಲಿ ಮೀಡಿಯಂ ಸಬ್ಜೆಕ್ಟ್ ಕೋಡ್ 85 ಇದೆ. ಕ್ವಶನ್ ನಂಬರ್ 38 ಮೀಡಿಯಮ್ಸ್ ನೀವು ಟಿಕ್ ಮಾಡಬೇಕು. ಇಲ್ಲಿ KEHMTUL ಇದೆ. ನೀವು ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಮೀಡಿಯಂ ಅಂದರೆ K ಕನ್ನಡ ಮೀಡಿಯಂ. ನೀವು ಆಯ್ಕೆ ಮಾಡಿದ ಮಾಧ್ಯಮವನ್ನು ಟಿಕ್ ಮಾಡಿ. ಇಲ್ಲಿ ಭಾರತದ ಭೂಪಟವನ್ನು ಗಮನಿಸಿ. ಈ ರೀತಿ ನೀವು ಗುರುತಿಸಬೇಕು, ಲೈನನ್ನು ಈ ರೀತಿ ಗುರುತಿಸಬೇಕು. ಇದು ಯಾವುದಪ್ಪ ಅಂದರೆ 82°.30 ಪೂರ್ವ ರೇಖಾಂಶ. ಇದು B ಇಂದಿರಾ ಪಾಯಿಂಟ್ ಇಲ್ಲಿದೆ ನೋಡಿ. ಇಂದಿರಾ ಪಾಯಿಂಟು. C ಹಾಗಾದರೆ ಯಾವುದು ಅಂದರೆ ಬಾಂಬೆ ಹೈ. ಬಾಂಬೆ ಹೈ ಇದು. D ಇಲ್ಲಿ ಬರ್ತದೆ ನೋಡಿ, ಕೋಲ್ಕತ್ತಾ. ಕೋಲ್ಕತ್ತಾ ಇಲ್ಲಿ ಬರ್ತದೆ. E ಸೇಲಂ. ಸೇಲಂ. F ಇದು ಲಾತೂರು. G ಯಾವುದಪ್ಪ ಅಂದರೆ ಬಾಕ್ರಾನಂಗಲ್. ಇದು ನೋಡಿ, ಗಮನಿಸಿ, ಇಲ್ಲಿ ಬರ್ತದೆ ಬಾಕ್ರಾನಂಗಲ್. ಬಾಕ್ರಾನಂಗಲ್. H ಎಲ್ಲಿ ಬರ್ತದೆ ಹಾಗಾದರೆ? H ಎಲ್ಲಿ ಬರ್ತದೆ? ಇದು H. ಇದೇನಪ್ಪ ಅಂದರೆ ಮಲಬಾರ್ ತೀರ. ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಮಲಬಾರ್ ತೀರ. ಇದು ಅರಬ್ಬಿ ಸಮುದ್ರದ ಆಚೆ ಬರ್ತದೆ ಮಲಬಾರ್ ತೀರ. ಇಲ್ಲಿ ಐ ಮಾಜಿನ್ ರಾಮ್ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಇಲ್ಲಿ ಮೇಘಾಲಯ ಬರ್ತದೆ, ಇಲ್ಲಿ ಬರ್ತದೆ ಐ ಮಾಜಿನ್ ರಾಮ್. ಮಾಜಿನ್ ರಾಮ್ ಇಲ್ಲಿ ಬರ್ತದೆ. ಕೊನೆಯದು J ನರೋರಾ ಇಲ್ಲಿ ಬರ್ತದೆ ನೋಡಿ, ಇದು ನರೋರಾ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.